ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕದ ಮಲೆನಾಡಿನ ಮಡಿಲಲ್ಲಿ ಅಡಗಿರುವ ಒಂದು ಐತಿಹಾಸಿಕ ಅದ್ಭುತಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಐತಿಹಾಸಿಕ ನಗರಕೋಟೆ. ಇದನ್ನು ಬಿದನೂರು ಕೋಟೆ ಅಥವಾ ಶಿವಪ್ಪ ನಾಯಕನ ಕೋಟೆ ಎಂದು ಕರೆಯುತ್ತಾರೆ. ಬನ್ನಿ, ಈ ಕೋಟೆಯ ವಿಶೇಷತೆ ಮತ್ತು ಇತಿಹಾಸವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಈ ನಗರಕೋಟೆಯ ಇತಿಹಾಸ ಬಹಳ ಆಕರ್ಷಕವಾಗಿದೆ. ಇದನ್ನು ಮೊದಲು 1561ರಲ್ಲಿ ಕೆಳದಿ ರಾಜವಂಶದ ವೀರಭದ್ರ ನಾಯಕರು ನಿರ್ಮಿಸಿದರು. ಕಾಲಾನಂತರದಲ್ಲಿ, ಅಂದರೆ 1645ರಿಂದ 1665ರ ಅವಧಿಯಲ್ಲಿ ಪ್ರಸಿದ್ಧ ರಾಜ ಶಿವಪ್ಪ ನಾಯಕರು ಈ ಕೋಟೆಯನ್ನು ಮತ್ತಷ್ಟು ಭದ್ರಪಡಿಸಿ ಅನೇಕ ಹೊಸ ರಚನೆಗಳನ್ನು ನಿರ್ಮಿಸಿದರು. ಒಂದು ಕಾಲದಲ್ಲಿ ಇದು ಕೆಳದಿ ಅರಸರ ಕೊನೆಯ ರಾಜಧಾನಿಯಾಗಿ ಮೆರೆದ ಸ್ಥಳವಾಗಿತ್ತು. ಭಾರತದ ಹೆಚ್ಚಿನ ಕೋಟೆಗಳನ್ನು ನಾವು ಬೆಟ್ಟದ ಮೇಲೆ ಅಥವಾ ಜಲಮೂಲಗಳ ಪಕ್ಕದಲ್ಲಿ ನೋಡಿರುತ್ತೇವೆ. ಆದರೆ ಈ ನಗರಕೋಟೆಯ ವಿನ್ಯಾಸವೇ ಬೇರೆ. ಇದು ಸಮತಟ್ಟಾದ ಭೂಮಿಯ ಮೇಲೆ ನಿರ್ಮಿಸಲಾದ ಕೋಟೆ. ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ನಿಗಾ ಇಡಲು ಅನುಕೂಲವಾಗುವಂತೆ ಇದನ್ನು ಕೆಲವೇ ಮೀಟರ್ಗಳಷ್ಟು ಎತ್ತರದ ನೆಲದ ಮೇಲೆ ನಿರ್ಮಿಸಲಾಗಿದೆ. ಇಲ್ಲಿ ನಿಂತರೆ ಸುತ್ತಮುತ್ತಲಿನ ಹಲವಾರು ಕಿಲೋಮೀಟರ್ಗಳ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಕೋಟೆಯ ಒಳಗೆ ಹೋದಂತೆ ನಮಗೆ ಇತಿಹಾಸದ ಅವಶೇಷಗಳು ದರ್ಶನ ನೀಡುತ್ತವೆ. ಇಲ್ಲಿ ರಾಜರು ಸಭೆ ನಡೆಸುತ್ತಿದ್ದ ದರ್ಬಾರ್ ಹಾಲ್, ಹಳೆಯ ದೇವಾಲಯದ ಜಾಗಗಳು, ಒಣಗಿದ ಬಾವಿ ಮತ್ತು 2 ಸುಂದರ ನೀರಿನ ಕೊಳಗಳಿವೆ. ಶತ್ರುಗಳ ಮೇಲೆ ನಿಗಾ ಇಡಲು ನಿರ್ಮಿಸಲಾದ ಕಾವಲು ಗೋಪುರಗಳು ಇಂದಿಗೂ ಗಟ್ಟಿಯಾಗಿ ನಿಂತಿವೆ. ಈ ಕೋಟೆಯ ಗೋಡೆಗಳನ್ನು ಪುನರ್ನಿರ್ಮಾಣ ಮಾಡಲು ಕೆಂಪು ಇಟ್ಟಿಗೆಗಳನ್ನು ಬಳಸಿರುವುದು ಇಲ್ಲಿನ ವಿಶೇಷ. ಸ್ನೇಹಿತರೆ, ಇತಿಹಾಸ ಮತ್ತು ಪ್ರಕೃತಿ ಎರಡನ್ನೂ ಇಷ್ಟಪಡುವವರಿಗೆ ನಗರಕೋಟೆ ಒಂದು ಅದ್ಭುತ ತಾಣ. ನೀವು ಎಂದಾದರೂ ಶಿವಮೊಗ್ಗ ಅಥವಾ ಹೊಸನಗರದ ಕಡೆ ಬಂದರೆ ಈ ಐತಿಹಾಸಿಕ ನಗರಕೋಟೆಯನ್ನು ನೋಡಲು ಮರೆಯಬೇಡಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ತಾಣಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.